ಇಷ್ಟು ಕೆಟ್ಟ ಕಮೆಂಟ್ಸ್ ಅಲ್ಲೂ ಯಾಕೆ ಮಾತಾಡ್ತೀಯ? ನಾನು ಮೊದಲಿಗೆ ಮಾಡಿದ ವಿಡಿಯೋ ಅದ್ ಗೊತ್ತಾ, ಗೋ ಹತ್ಯೆಯನ್ನ ನಿಲ್ಸೋದಿಕ್ಕಾಗೋದಿಲ್ಲ, ಮತ್ತೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡೋದಿಕ್ಕಾಗೋದಿಲ್ಲ. ಅದು ಮೋದಿ ಅವರೇ ಇನ್ನ 5 ವರ್ಷ PM ಆದ್ರೂ ಅಷ್ಟೇ, ಯೋಗಿ ಆದಿತ್ಯನಾಥ್ ಬಂದ್ರು ಅಷ್ಟೇ ಅಂತ ಮಾಡಿದ್ದೆ. ಅದು ಯಾವ್ದ್ರ ಪ್ರಕಾರ ಅಂದ್ರೆ ನಾನು ಓದಿರೋ ಬುಕ್ಸ್, ನನ್ನ ಪ್ರಕಾರ, ನಾನು ಸರ್ಚ್ ಮಾಡಿರೋ ಪ್ರಕಾರ. ಆದ್ರೆ ಅದೆಲ್ಲಾ ಕೆಟ್ಟ ಕಮೆಂಟ್ಸ್ ಗಳನ್ನ ನೋಡಿ ನಮ್ಮ ಮನೇಲಿ ಬೈದಿದ್ದೌದು, ಏನಿಗ್ ಬೇಕಿದೆಲ್ಲ ನಿನ್ಗೆ ಅಂತ. ಅದಾದ್ಮೇಲೆ ನಾನು ಒಬ್ರದ್ ವಿಡಿಯೋ ತೋರಿಸ್ದೆ. ಡಗಾರ್, ರಂಡೆ, ಮುಂಡೆ, ನಿಮ್ಮ ಅಮ್ಮನ್, ನಿಮ್ಮ ಅಕ್ಕನ್, ಬಿತ್ರಿ, ಮಿಂಡ್ರಿ, ಬೋಸುಡಿ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಗಿತ್ಲಾಗೆ ನಾನು ಕಲಿತಿರುವಂತಹ ಶಬ್ದಕೋಶ. ಗಂಡಸರಲ್ಲ, ಷಂಡರು, ಗಾಂಡು, ಚೂತಿಯ, ನಸುಗುನ್ನಿ, ನಾಮರ್ದ್, ತಾಯಿ ಹಾಗೂ ಮಾತೃಭೂಮಿಗೆ ಗೌರವ ಇಲ್ಲದೆ ಇರುವಂತವರು, ಮುಖ ಇಲ್ದೋಗಿರೋರು, ಹೇಲ್ ತಿನ್ನೋರು, ಹೇಲು ಭಕ್ಷಕ ಅಂತ ಇವ್ರನ್ನ ಕರಿತೀನಿ. ಇಂಥವರ ಕಮೆಂಟ್ ಗಳನ್ನ ಓದತಕ್ಕಂಥವರನ್ನ ಷಂಡರು ಅಂತಾನೆ ಕರಿಬೇಕು. ವಿ ಶುಡ್ ಸ್ಪೀಕ್. ಈ ಷಂಡರಿಗೂ ಬಂದ್ರೆ ಮಾತ್ರ ಅವರನ್ನ ಗಂಡಸು ಅಂತ ಕರೆಯಕ್ಕೆ ಸಾಧ್ಯ. ಭಾರತ ದೇಶದಲ್ಲಿ ಪ್ರತಿ 10 ನಿಮಿಷಕ್ಕೆ 4 ಅತ್ಯಾಚಾರ ನಡೆಯುತ್ತೆ ಅಂತ ಅಂದಾಜು ಮಾಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಷಂಡರಿಂದ ಅದೆಷ್ಟು ಅತ್ಯಾಚಾರ ನಡೀತಾ ಇರಬಹುದು ಆಲೋಚನೆ ಮಾಡಿ. ಯಾವ್ದಕ್ಕೆ ಕೆಟ್ಟ ಕಮೆಂಟ್ಸ್ ಬಂದಿದೆ ಅಂತ ತೋರಿಸ್ದೆ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಅದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ಏನ್ ಗೊತ್ತಾ, 2014ರಿಂದ ಕೆಲವೊಬ್ಬರಿಗೆ ಹೊಸ ಅಪ್ಪ ಉಟ್ಕೊಂಡಿದ್ದಾನೆ. ಹಾಗಾಗಿ ಏನಾಗುತ್ತೆ, ಅವ್ರ ಅಪ್ಪನ ಬಗ್ಗೆ ಮಾತಾಡಿದ್ರೆ ಕೆಟ್ಟದಾಗುತ್ತೆ. ಆದ್ರೆ ನಾವು ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡ್ತಿದೀವಿ. ಅವ್ರ ತಲೆಗೆ ಅದು ಹೋಗ್ತಾ ಇಲ್ಲ. ಸೊ ಏನಾಗುತ್ತೆ ಅಂದ್ರೆ, ತರ ಕಮೆಂಟ್ಸ್ಗೆಲ್ಲ ಎದ್ರುಕೊಂಡು ಅಂತ ಷಂಡ್ ನನ್ ಮಕ್ಳಿಗೆ, ಗಾಂಡ್ ನನ್ ಮಕ್ಳಿಗೆ ಎದ್ರುಕೊಂಡು ಇನ್ನ ಕಮೆಂಟ್ಸ್ ಆಫ್ ಮಾಡಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನಾವು ನಮ್ಮಪ್ಪನ್ಗೆ ಹುಟ್ಟಿರೋದು, ನಾವು ನಮ್ಮಪ್ಪನ ನಮ್ಮಪ್ಪ ಅಂತೀವಿ. ನಿಮ್ಮಂತ ಕೆಟ್ಟ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಎಲ್ಲ ನಾವು ಚಿಕ್ಕವರಿಂದ ಕೇಳ್ಬಿಟ್ಟಿದೀವಿ. ಸಂಬಂಧಗಳಲ್ಲೇ ಮಾತಾಡ್ತಾರೆ ಜನ. ನೀವ್ಯಾರೋ ಮುಖ ಇಲ್ದೇ ಇರೋರು, ಮುಖ ತೋರಿಸ್ತೇನೆ, ಪ್ರೊಫೈಲ್ ಇಲ್ದೇನೆ, ಗಂಡಸ್ರಾಗಿದ್ರು ತರ ಪ್ರೈವೇಟ್ ಅಕೌಂಟ್ ಇಟ್ಕೊಂಡಿರೋರು, ನಿಮ್ಮಂತವ್ರ ಕಮೆಂಟ್ಸ್ಗೆ ಎದ್ರುಕೊಂತೀನ? ಇನ್ಮೇಲೆ ದಿನ ಒಂದೊಂದು ವಿಡಿಯೋ ಬರುತ್ತೆ, ಭ್ರಷ್ಟಾಚಾರದ ವಿರುದ್ಧ ಬರುತ್ತೆ. ಅದ್ ಯಾರಾದ್ರೂ ಆಗಿರ್ಬೋದು. ಮೇನ್ಲಿ